ಹಾಯ್ ಹಲೋ ನಮಸ್ಕಾರ. ನಿಖಲಾಕ್ಸ್ ಕನ್ನಡ ಚಾನಲ್ಗೆ ಆತ್ಮೀಯ ಸ್ವಾಗತ ನಿಮಗೆ. ಸೊ ಇವತ್ತು ನಾನು ಫಸ್ಟಿಗೆ ಕೋಸಂಬರಿ ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹೆಸರುಬೇಳೆ ಕೋಸಂಬರಿ ಏನಿಲ್ಲ, ತುಂಬಾ ಈಸಿ, ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿ ಮಾಡ್ಬೋದು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಮೊದಲಿಗೆ ಒಂದು ಕಪ್ಪು ಹೆಸರುಬೇಳೆ ಎಷ್ಟನ್ನು ತೊಗೊಂಡು ನಾನು ಈ ರೀತಿ ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ತುಂಬ ಡಸ್ಟ್ ಇರುತ್ತೆ, ಸೊ ವಾಶ್ ಮಾಡ್ಕೊಳ್ಳೇಬೇಕು. 2 ಸರಿ ವಾಶ್ ಮಾಡಿದ್ರೂ ತೊಂದರೆ ಇಲ್ಲ. ಸೊ ನೀಟಾಗಿ ವಾಶ್ ಮಾಡಿ ಆದಮೇಲೆ ಏನು ಕಪ್ಪು ಹೆಸರುಬೇಳೆ ತೊಗೊಂಡಿರ್ತೀವಲ್ಲ, ಅದರಲ್ಲಿ ಒಂದು 3/4 ಕಪ್ಪಷ್ಟು ನೀರನ್ನು ಈ ರೀತಿ ಹಾಕಬೇಕು. ಹೆಸರುಬೇಳೆ ಮೇಲೆ ಒಂದು ಅರ್ಧ ಇಂಚು, ಒಂದು 1/4 ಇಂಚಷ್ಟು ನೀರಿದ್ರೆ ಸಾಕು. ಅದು ಒಂದು 10 ನಿಮಿಷಕ್ಕೆಲ್ಲ ಇಷ್ಟು ಚೆನ್ನಾಗಿ ರೆಡಿ ಆಗಿಬಿಡುತ್ತೆ. ಸೊ ಅದಾದಮೇಲೆ ಅದಕ್ಕೆ ಸಣ್ಣಗೆ ಹಚ್ಚಿರುವಂಥ ಸೌತೆಕಾಯಿ, ಕ್ಯಾರೆಟು, ಹಾಗೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಸೇರಿಸ್ಕೋಬೇಕು. ಇದಿಷ್ಟನ್ನು ನೀಟಾಗಿ ಸೇರಿಸ್ಕೊಳ್ಳೋಣ. ಬೇರೆ ಏನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಬೇಡ, ಖಂಡಿತ ಅಷ್ಟೇ ಬೇಕಾಗಿರೋದು. ಅದಾದಮೇಲೆ ತುರಿದ ಕಾಯಿ ತುರಿಯನ್ನು ಕೂಡ ನಾವು ಈ ರೀತಿ ಸೇರಿಸ್ಕೊಳ್ಳೋಣ. ಜಾಸ್ತಿ ಏನು ಬೇಕಾಗಿಲ್ಲ. ಸೌತೆಕಾಯಿ, ಕ್ಯಾರೆಟು, ಕಾಯಿ ತುರಿ, ಹಾಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಹಾಕಿ ಕೊತ್ತಂಬರಿ ಸೊಪ್ಪಷ್ಟೇ, ಅಷ್ಟನ್ನು ಹಾಕಿ ಸ್ವಲ್ಪ ಉಪ್ಪು, ನಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಈ ರೀತಿ ಸೇರಿಸ್ಕೊಳ್ಳೋಣ. ಕಾಳು ಮೆಣಸಿನ ಪುಡಿನ ಸೇರಿಸ್ಕೊಳ್ಳೋದ್ರಿಂದ ಒಳ್ಳೆ ಅದ್ಭುತವಾದ ರುಚಿ ಸಿಗುತ್ತೆ. ಸೊ ನೋಡಿ, ಈಗ ಇದನ್ನು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಷ್ಟೇ, ತುಂಬ ಏನು ಹೆವಿ ಕೆಲಸ ಇಲ್ಲ. ತುಂಬ ಈಸಿಯಾಗಿ, ತುಂಬ ಸಿಂಪಲ್ಲಾಗಿ, ತುಂಬಾ ಚೆನ್ನಾಗಿ ಹೆಸರುಬೇಳೆ ರೆಡಿ ಆಯಿತು. ನೋಡಿದ್ರಲ್ಲ ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.